ನೋಡಿ, ಈ ಅಯೋಧ್ಯೆಯಿಂದ ಬಂದಿರುವಂತಹ ಮಂತ್ರಾಕ್ಷತೆನ ಯಾವುದೇ ಕಾರಣಕ್ಕೂ ನಾವು ಅದನ್ನ ಕೆಳಗಡೆ ಬೀಳ್ಸೋದಾಗ್ಲಿ, ಇನ್ನೇನು ಪ್ರಾಬ್ಲಮ್ ಅದನ್ನ ಎಲ್ಲೆಲ್ಲೋ ಹಾಕೋದಾಗ್ಲಿ ಆ ಥರ ಮಾಡಬಾರ್ದು. ಅಕಸ್ಮಾತ್ ಏನಾದ್ರು ಕೆಳಗಡೆ ಬಿದ್ದರೂ ಅದನ್ನ ಕೈಯಲ್ಲಿ ತಗೊಂಡೋಗಿ ತುಳಸಿ ಗಿಡದ ಹತ್ರ ಹಾಕ್ಬಿಡ್ಬೇಕು. ಬಂದ ದಿನ ಅದನ್ನ ತಗೊಂಡೋಗಿ ದೇವ್ರ ಮನೇಲಿ ಇಟ್ಬಿಟ್ಟು ಅದನ್ನ ಪೂಜೆ ಮಾಡಬೇಕು. ಸೊ ನಾನು ಅಷ್ಟೇ ಇವಾಗ ಅದನ್ನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನಾಳೆ ಅದನ್ನ ಒಂದು ಹಳದಿ ಬಟ್ಟೆಲಿ ಕಟ್ಟಿ ನಾವು ಬೀರೊಳಗಡೆ ಇಟ್ಕೋಬಹುದು. ಸೊ ಈ ಒಂದು ಅಯೋಧ್ಯೆಯಿಂದ ಬಂದಿರುವಂತ ಅಕ್ಷತೆನ ನಾವು ರಕ್ಷಿಸ್ಕೊಂಡ್ರೆ, ನಮ್ಮ ಮನೇಲಿ ಇಟ್ಟು ಕಾಪಾಡಿದ್ರೆ, ನಮ್ಮ ಮನೆ ಜನಗಳನ್ನ ಆಂಜನೇಯ ಮತ್ತೆ ರಾಮ ಕಾಪಾಡ್ತಾರೆ ಅಂತ ಪ್ರತೀತಿ ಅಂತ ಹೇಳ್ಬೋದು. ಸೊ ಅವ್ರು ನಮ್ಮನ್ನ ರಕ್ಷಿಸ್ತಾರೆ, ಆಂಜನೇಯ ಸ್ವಾಮಿ ಮತ್ತೆ ಶ್ರೀರಾಮ ಅಂತ ಹೇಳ್ಬೋದು. ಸೊ ಅದನ್ನ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ.